ದಯಮಾಡಿ ಗಂಭೀರವೇ ವಿಷಯ. ಬಡವ್ರ ಮಕ್ಕಳು ಹೊಟ್ಟಿಗೆ ಹೋಗೋದು ಬೇರೆ. ನಿಮ್ಮ ಮೇಲೆ ಏನು ಬಡವ್ರ ಮಕ್ಕಳು ಊಟದ ಪ್ರಶ್ನೆ ಅದ. ಇಡೀ ರಾಜ್ಯ ನಾನು ಹೇಳ್ತಾ ಇರೋದು ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಈ ತರ ಏನಾನ ಮಾಡೋದಾದ್ರೆ ಅವನು ಕ್ವಾಂಟಿಟಿ ಕಮ್ಮಿ ಕೊಡ್ಬೇಕು, ಇಲ್ಲ ಕಳಪೆ ಕೊಡ್ಬೇಕು. ಬೇರೆ ಏನ್ ಸಾಧ್ಯ ಇದೆ ಹೇಳಿ? ಹೇಳ್ತೀನಿ. ಇದು ಓಪನ್ ವಿರೋಧ ಪಕ್ಷದ ನಾಯಕರಿಗೆ ನಾವನ್ನು ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರೇನು ಕ್ವಾಂಟಿಟಿ ಕಮ್ಮಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಂದ್ಸತಿ ಮೌಖಿಕವಾಗಿ ಕೂಡ ಹೇಳಿದ್ರು. ಈ ತರ ನಮ್ಮ ಗಮನಕ್ಕೆ ಬಂದಾಗ, ಯಾಕೆಂದ್ರೆ ಟೆಂಡರ್ದಾರರು ಏನ್ ಮಾಡ್ತಾರೆ, ಬಿಲೋ ಹೋಗ್ಬಿಟ್ಟು ಹೋಗ್ತಕ್ಕಂಥದ್ದು ಏನಾದ್ರು ಸ್ವಭಾವ ಇದ್ದು ಅವ್ರು ಏನಾದ್ರು ಕಳಪೆ ಕೊಡ್ತಕ್ಕಂಥದ್ದಾಗ್ಲಿ ಮತ್ತೆ ಕಮ್ಮಿ ಕೊಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದ್ರೆ ಅವ್ರು ಯಾರೇ ಇದ್ರೇನು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನಮಗೆ ಬರೋದ್ ಮಾಹಿತಿ ಯಾರ ಮೂಲಕ ಬರ್ಬೇಕು? SDMC ಅವ್ರ ಮೂಲಕನೇ ಬರಬೇಕು. ನಾವು ದಿನ ಹೋಗಿ ಅಲ್ಲೇನು ತಿನ್ನೋದಿಲ್ಲ. ಅದಕ್ಕೆ SDMC ಅವರು ಕಂಪಲ್ಸರಿ ತಿನ್ಬೇಕು, ಟೀಚರ್ಸು ಕೂಡ ತಿನ್ಬೇಕು ಅಂತೇಳಿ ಕಾನೂನೇ ಇದೆ. ಅದನ್ನ ಇನ್ನೂ ಸ್ಟ್ರಿಕ್ಟ್ ಮಾಡ್ಬೇಕಾ? ಆಯ್ತು, ಇನ್ನೂ ಮಾಡ್ತೀನಿ. ಅದನ್ನ ವಿಜಿಲೆನ್ಸ್ ಮಾಡ್ಬೇಕಾ? ಅದನ್ನು ಮಾಡ್ತೀವಿ. ನಾವು ಎಷ್ಟೊಂದು ಸತಿ ನಾನೇ ಮಂತ್ರಿಯಾಗಿ CEOs ಮತ್ತೆ DCS ಇವರೆಲ್ಲ ಹೋಗ್ಬೇಕಾದ್ರೆ ನಾನೇ ಹೇಳಿದ್ದೀನಿ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಹೋಟ್ಲಿಗೆ ಹೋಗ್ಬೇಡಿ, ಊಟಕ್ಕೆ ನಮ್ಮ ಶಾಲೆಗೆ ಹೋಗಿ ಒಳ್ಳೆ ಊಟನೂ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟು ಅಂಡರ್ ಹೋದಾಗ ಯಾಕೆ ಹೋದ ಅಂತೇಳಿ ನಾನು ಕೇಳಕ್ಕಾಗೋದಿಲ್ಲ. ಅವನು ಟೆಂಡರ್ ತಗೊಂಡ್ಮೇಲೆ ನಮಗೆ ಮರ್ಯಾದೆಯಿಂದ ಏನ್ ಕೊಡಬೇಕು ಮಕ್ಕಳಿಗೆ ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್ ಮಾನ್ಯ ಸಭಾಧ್ಯಕ್ಷರೇ, ನಾನು ಕೊನೆಯದಾಗಿ ನಾನು ವಿನಂತಿ ಮಾಡೋದಿಷ್ಟೇ. ಒಂದ್ ನಿಮಿಷ. ನಾನು ಹೇಳ್ತಿರೋದು 100ಕ್ಕೆ 100 ಸತ್ಯ. ಅಂದ್ರೆ ಇಡೀ ರಾಜ್ಯದಲ್ಲಿ ಇದಿರುವಂತ ಸಮಸ್ಯೆ. 60 ರೂಪಾಯಿ 63 ರೂಪಾಯಿ ತಗೊಂಡು 95 ರೂಪಾಯಿಂದ 100 ರೂಪಾಯಿ ಇರೋ ಬೇಳೆನ ಯಾವ ಮಗನೂ ಸಪ್ಲೈ ಮಾಡಕ್ಕಾಗಲ್ಲ. ಇದು ದೊಡ್ಡ ಸ್ಕ್ಯಾಮ್ ಮಾಡಿ, ಇದು ಮಧುರ್ ತಪ್ಪಲ್ಲ, ಇಲ್ಲಿರುವಂತ ಶಿಕ್ಷಣ ಕಮಿಷನರ್ದು ಅವ್ರು ಮಾನಿಟರ್ ಮಾಡ್ಬೇಕು. ನಾನು ಮಧುರ್ ಪ್ರಶ್ನೆ ಅಲ್ಲ, ಅದಕ್ಕೆ ಇವರು ಒಂದು ತನಿಖೆಗೆ ಆದೇಶ ಮಾಡಬೇಕು. ತನಿಖೆಗೆ ಆದೇಶ ಮಾಡಿ ಇನ್ ಮುಂದೆ ಬಡವ್ರ ಮಕ್ಕಳ ಜೊತೆ ಯಾವುದೇ ಅಧಿಕಾರಿ ಚೆಲ್ಲಾಟ ಆಡಬಾರ್ದು. ಇವನು ಸ್ಕ್ಯಾಮ್ ಮಾಡ್ಕೊಂಡು ಇವನು ಕಮಿಷನ್ ಹೊಡ್ಕೊಂಡು ಇವನು ಕೊಟ್ಬಿಟ್ಟು 60 ರೂಪಾಯಿ ಕೊಟ್ಬಿಟ್ಟು ಅವನು ಬಿಸಾಡೋ ದನ ತಿನ್ನಕ್ಕೂ ಲಾಯಕ್ ಇಲ್ದ ಹಂದಿ ತಿನ್ನಕ್ಕೆ ಕೊಡುವಂತ ಅಧಿಕಾರಿ ಯಾವನಿದ್ರು BO ಇರ್ಬೋದು, CEO ಇರ್ಬೋದು, ಜಾಯಿಂಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಜಾಯಿಂಟ್ ಕಮಿಷನರ್ ಇರ್ಬೋದು, ಎಜುಕೇಶನ್ ಕಮಿಷನ್ ಇರ್ಬೋದು, ಆತ ರೆಸ್ಪಾನ್ಸಿಬಿಲಿಟಿ. ಆತ ಮತ್ತೆ PM ಪೋಷಕ್ ಆ ಡೈರೆಕ್ಟರ್ ಅವರಿಬ್ಬರನ್ನು ರೆಸ್ಪಾನ್ಸಿಬಿಲಿಟಿ ಮಾಡಬೇಕು, ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ಕೆಳಮಟ್ಟದಲ್ಲಿ ಯಾವನೇ ಅವನ ಶಾಲೆಗಳಿಗೆ ಕಳಪೆ ಸಪ್ಲೈ ಮಾಡಿದನೋ ಆತ ಮೇಲೆ ಕ್ರಮ ಸಸ್ಪೆಂಡ್ ಆಗಬೇಕು. ಬಡವ್ರ ಮಕ್ಕಳ ಜೊತೆ ಚೆಲ್ಲಾಟ ಆಡುವಂತದ್ದು ಅಧ್ಯಕ್ಷರೇ ಹೊಸ ಸಬ್ಜೆಕ್ಟ್ ನಿಜವಾಗಿ ಕಣ್ಣರೆ ನೋಡ್ತೇವೆ, ತಮ್ಗೆ ಗೊತ್ತಾಗಬೇಕು, ಸಚಿವರಿಗೆ ಗೊತ್ತಾಗಬೇಕು ಅಧ್ಯಕ್ಷರೇ. ಅವ್ರು ಚೇಂಬರ್ ಇರ್ತಾವ ಹೇಳಿ. ಅಲ್ಲಲ್ಲ, ವಿಷಯ ಚರ್ಚೆ ನಡೆದ, ಇದು ಗಂಭೀರ ವಿಷಯ ಅದ ಅಧ್ಯಕ್ಷರೇ. ಆ ಸ್ಕೂಲ್ ಅಧ್ಯಕ್ಷರೇ, ಯಾರು ಸರ್ಕಾರಿ ಸ್ಕೂಲ್ನಾಗ ಓದ್ಲತ್ತಾರ ಅವ್ರು ಯಾರು ಶ್ರೀಮಂತರ ಮಕ್ಕಳಿಲ್ಲ. ಇಲ್ಲ ನಿಮಗೆ ಕಣ್ಣಿಗೆ ಪಾಯಿಂಟಿಗೆ ರೀ, ಸಚಿವರು 63 ರೂಪಾಯಿ ಕೆಜಿ ಟೆಂಡರ್ದಾರ್ ಕೋಟ್ ಮಾಡ್ತಾನ. ಮಾರ್ಕೆಟ್ ರೇಟ್ ಅದ 90 ಮ್ಯಾಲ. ಅಂದ್ರೆ 1 ಕೆಜಿಗೆ ಅವ ಪ್ರತಿ ತಿಂಗಳು ಏನ್ ಮಾಡ್ತಾನ ಅಧ್ಯಕ್ಷರೇ, 30-35 ರೂಪಾಯಿ ಮನಿ ತಂದು ಹಾಕ್ತಾನ. ಕರೆಕ್ಟ್ ಅಲ್ಲ ಇದು ಸರ್? ತಾವು 100% ಕರೆಕ್ಟ್. ಬಟ್ ಇಲ್ಲಿ ಏನಾಗತ್ತ ಅಧ್ಯಕ್ಷರೇ, ಒಂದು ಸ್ಕೂಲಿಗೆ 1 ಕ್ವಿಂಟಲ್ ಬ್ಯಾಳಿ ಬೇಕಾಗಿತ್ತಂದ್ರ ಆ ಟೆಂಡರ್ದಾರ ಗೊತ್ತದ, ಅಲ್ಲಿ ಬರೀ 50 ಕೆಜಿ ಬ್ಯಾಳಿ ಕೊಟ್ರ ಸಮಸ್ಯೆ ಬಗೆಹರಿತದ. ಓಕೆ, ಪ್ರಾಕ್ಟಿಕಲ್ ಮಾತಾಡ್ತೀನಿ. ನಾನು ಟೀಚರ್ ಅಂತ ಕೆಲಸ ಮಾಡಿ, ನಾನು ಕಲಬುರಗಿ ಸ್ಕೂಲ್ ನೋಡು ಗ್ರಾಜುಯೇಟ್ ಹೆಡ್ ಮಾಸ್ಟರ್ ಅಂತ ಕೆಲಸ ಮಾಡಿ ನಾನು. ಮತ್ತು ಒಂದೊಂದು ಸ್ಕೂಲಿನ ಪರಿಸ್ಥಿತಿ ಸಚಿವರೇ ನಿಮ್ಗೆ ಗೊತ್ತಿರಲಿ, ಸ್ಟ್ರೆಂತ್ ಎಷ್ಟದ ನೋಡ್ರಿ ಒಂದ್ಸಲ. ಆ ಟೆಂಡರ್ದಾರ್ 1 ಕ್ವಿಂಟಲ್ ಕುಳಲ್ ಬದಲಿ ಬರೀ 30 ಕೆಜಿ ಕೊಟ್ಟರು ನಡ್ ಹೋಗ್ತದ. ಸರ್ ಕೇಳಿ ಸರ್ ಅಧ್ಯಕ್ಷರೇ, ಇಷ್ಟನ್ನು ಮಾಡಿ ನಾವು ಹಾಳಾಗಿ ಹೋಗಿ ಎಲ್ಲಿ 1 ಕ್ವಿಂಟಲ್ ಬ್ಯಾಳಿ ಸಪ್ಲೈ ಮಾಡಬೇಕು, 30 ಕೆಜಿ ಬ್ಯಾಳಿನೂ ಅವ ಒಳ್ಳೆ ಕುಡಲಗೆನ. ಕೆಲವರು ಗುತ್ತಿಗೆದಾರ ಇಂಥ ಬ್ಯಾಳಿ ಕುಡ್ಲತ್ತಾರ, ಮಕ್ಕಳಿಗೆ ತಿಂದ್ರೆ ಕ್ಯಾನ್ಸರ್ ಆಗ್ಬೇಕು ಅಧ್ಯಕ್ಷರೇ. ಅಲ್ಲಿ ನಿಮ್ಗೆ ಎವಿಡೆನ್ಸ್ ತೋರ್ಸಂದ್ರೆ ತೋರಿಸ್ತೀನಿ. ನಾವು ಇದ್ರೊಳಗೆ ಸಚಿವರದ್ದು ಏನ್ ತಪ್ಪದ ನನ್ನ ಆರೋಪ ಇಲ್ಲ, ನನ್ ನಿಮ್ಮ ಮೇಲೆ ಏನು ಆರೋಪ ಇಲ್ಲ. ದಯಮಾಡಿ ನೀವು ಒಳ್ಳೆ ಸಚಿವರಿದ್ದು ನಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಆಗಂತ ಬ್ಯಾಳಿ ತಿಲ್ಲತ್ತವಂದ್ರೆ ನೀವ್ ಎಷ್ಟು ಒಳ್ಳೆಯವ್ರು ಇದ್ರೆ ನಾವು ತಗೊಂಡು ಏನ್ ಮೇಡಮ್ ನಿಮ್ಗ? ಆಯ್ತು, ನಮ್ಮ ಅಂತ ಬಡವ್ರ ಮಕ್ಕಳಿಗೆ ಕ್ಯಾನ್ಸರ್ ಆಗ ಬ್ಯಾಳಿ ಬಂದು ಹಾಕ್ತೀರಿ. ಸರ್ಕಾರ ಕೊಟ್ಟೆ ಅಂತ ನಿಮ್ಗೆ ಈಗ BP ಆಗಿ ಜಾಸ್ತಿ ಆಗ್ತದೆ. ನೀವು ಸ್ವಲ್ಪ ಸರಿ ಇದು ಸಾಮಾನ್ಯ ವಿಷಯ ಅಲ್ಲ. ಮಕ್ಕಳು ಪ್ರತಿದಿನ ಸಚಿವರು ಸೀರಿಯಸ್ ತಗೋಬೇಕು. ನನಗೊಂದು ಬೇಜಾರ ಏನಾಯ್ತು, ಸಚಿವರು ಏನಂದ್ರೆ ಅಧ್ಯಕ್ಷರೇ, ಇದು 100% ಕರೆಕ್ಟ್ ಬ್ಯಾಳಿ ಎಲ್ಲ ಕಡೆ ಹೋದ. ಸಚಿವರೇ ದಯಮಾಡಿ ತಾವು ದೊಡ್ಡ ಮಂತಂದ ಬಂದವ್ರು ಇದ್ದೀರಿ, ನಿಮ್ಗೆ ಇದು ಗೊತ್ತಿಲ್ಲ. ನಿಮ್ ಕಣ್ಣ ಮಣ್ಣು ಆ ಎಲ್ಲ ಗುತ್ತಿಗೆದಾರರು ನಿಮ್ ಕಣ್ಣಲ್ಲಿ ಹಾಡಗಲ್ಲ ಮಣ್ಣು ಹಾಕ್ತಾರೆ. ಸಚಿವರೇ ಒಳ್ಳೆಯವರಿದ್ರೆ ನಿಮ್ ಬಗ್ಗೆ ನಮಗೆ ಗೌರವ ಅದ. ಸುನೀಲ್ ಕುಮಾರ್ ಆ ಬಡವ್ರ ಮಕ್ಕಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾತಾಡ್ತಾನೆ. ಆಯ್ತು ಮಾನ್ಯ ಅಧ್ಯಕ್ಷರೇ,
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.